ಅಯ್ಯೋ ನನಗೇನಾಗಲ್ಲ. ಅಯ್ಯೋ ಅಮ್ಮ. ಅಲ್ಲಯ್ಯ, ಜೀವನದಲ್ಲಿ ನೊಂದು ಜಿಗುಪ್ಸೆಯಿಂದ ಮರಕ್ಕೆ ದೊಣ್ಣೆಕೆ ತರ ನೇಣ್ ಹಾಕೊಂಡು ನೇತಾಡ್ತಾ ಇದ್ದಾನೆ. ಅದನ್ನ ನೋಡಿ ದುಃಖ ಪಡೋದ್ ಬಿಟ್ಟು ಈ ತರ ಯಾವ ಕಾರಣಕ್ಕೋಸ್ಕರ ಡಿಸೈನ್ ಆಗಿ ನಗ್ತಾ ಇದೆಯಪ್ಪ? ಕಾರಣ ಹೇಳ್ತೀನಿ. ಅವ್ರ ಆತರ ಮರಕ್ ನೇತಾಕೊಂಡು ಬಾವಲಿ ತರ ಸತ್ತೋಗಕ್ಕೆ ಇನ್ಯಾರು ಇಲ್ಲ. ನಾನೇ ಕಾರಣ. ಹೌದಾ? ಯಾಕೆ? ನೆನ್ನೆ ನನ್ನ ಪಾಡಿಗೆ ನಾನು ಸುಮ್ಮನೆ ಹೋಗ್ತಾ ಇದ್ದೆ. ಬೇಗ ಬಾರಯ್ಯ. ಓಹೋ, ಕಮ್ ಅರ್ಜೆಂಟ್ ಮೈ ಫ್ರೆಂಡ್. ಈ ಕೆಟ್ಟ ಪ್ರಪಂಚದಲ್ಲಿ ಬದುಕ ಬದಲು ಸಾಯದ ಮೇಲೂ LIC ನನ್ನ ಪ್ರೀತಿಸಕ್ಕೆ ಒಂದು ಸಣ್ಣ ಹೃದಯ ಇಲ್ಲ ಅಂದ ಮೇಲೆ ನಾನು ಯಾಕಯ್ಯ ಬದುಕಿರ್ಬೇಕು? ಅಲ್ಲಿ ನಿಂತ್ಕೊಂಡು ಏನೇ ಮಾಡ್ತಾ ಇದ್ದೆ? ಕಣ್ಕೊಳಕಿಲ್ವಾ? ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇವನೇ. ಸೂಸೈಡ್? ನಿನ್ನ ನೋಡಿದ್ರೆ ಗುಂಡಿಲ್ಕಿತ್ ಹೆಣ ಇದ್ದಂಗಿದ್ಯಾ? ನಿನ್ಗೆ ಯಾಕೋ ಸೂಸೈಡ್ ಅಟೆಂಪ್ಟ್? ಕಾಮಿಡಿ. ನನ್ ಯಾರು ಲವ್ ಮಾಡಲ್ಲ ಅಂತಾರ, ನಂಗೆ ಯಾರು ಗರ್ಲ್ ಫ್ರೆಂಡ್ ಸಿಗ್ತಾ ಇಲ್ಲ, ಅದಕ್ಕೆ ಸಾಯ್ತೀನಿ. ನಿನ್ ಮಕ್ಕಕ್ಕೆ ಕಾಗೆ ಕಕ್ಕ ಮಾಡ. ನಮ್ಮ ದೇವರಾಣಿಗೂ ನಿನಗೆ ಯಾವ ಹುಡುಗಿನೂ ಸಿಗಲ್ಲ. ಅಕಸ್ಮಾತ್ ಸಿಕ್ಕಿದ್ರು ನಿನ್ನ ಕರ್ಮ ಕಾಂಡನ ನೋಡಿ ಎಷ್ಟು ಜನ ಹೆಂಗದ್ರು ಆತ್ಮಹತ್ಯೆ ಮಾಡ್ಕೋತಾರ. ಆದ್ರೆ ಅದಕ್ಕೆ ಮುಂಚೆ ನನ್ನ ಹತ್ರ ಒಂದೇ ಒಂದು LIC ಪಾಲಿಸಿ ಮಾಡ್ಬಿಟ್ರೆ ನಿನ್ನ ಎತ್ತಿದ ಕರ್ಮಕ್ಕೆ ನಿಮ್ ಮನೆಯವರು ಸ್ವಲ್ಪ ಮಾಡ್ಕೋತಾರೆ. ಊಟ ಬೇಡ ಬೇಡ, ನಂಗೇನು ಬೇಡ. ಪ್ರಪಂಚ ಯಾರು ಒಳ್ಳೆಯಿಲ್ಲ. ನಗ್ಬೇಡ ನೋಡು. ಸರಿ, ಸತ್ತೋಗ. ನೀರಲ್ಲಿ ಬಿದ್ದಾಯ್ತೀನಿ ಅಷ್ಟೇ. ನಿನ್ ಕರ್ಮ ಸತ್ತೋಗಲ್ಲ, ಬಿದ್ದೋದು. ನಗ್ಬೇಡ ನೋಡು, ನನಗೆ ಸಖತ್ ಕೋಪ ಬರ್ತೈತೆ. ನೀರಲ್ಲಿ ಬಿದ್ದಾಯ್ತೀನಿ ಅಷ್ಟೇ. ಹುಷಾರು, ನೀರು ಗಲೀಜ ಮಾಡೋದು. ನೀನು ಸತ್ತ ಮೀನು ಕೂಡ ತಿನ್ನಲ್ಲ ಕಣೋ. ನಿನ್ನ ಸತ್ತೋಗ, ಬಿದ್ದೋಗೋ. ಇದಳೋ ಅಜ್ಜೋ ಹೋಗ್ಬಿಟ್ಟವನ. ಇವನು ಒದ್ದೆ ಆಗವನೆ, ಬಟ್ಟೆನೂ ಒದ್ದೆ ಆಗಿದೆ. ಏನಾರ ಐಡಿಯಾ ಮಾಡ್ಬೇಕಲ್ಲ. ಆಮೇಲೆ ಏನಾಯ್ತಣ್ಣ? ಹೇಳ್ತೀನಿ. ಇದ್ದಿದ್ದೆ ಒಂದ್ ಹಗ್ಗ, ಬಟ್ಟೆನೂ ಒಣಗ್ಬೇಕು, ಅವನ ಬಾಡಿನೂ ಒಣಗ್ಬೇಕು. ಅದಕ್ಕೆ ಒಂದೇ ಹಗ್ಗಕ್ಕೆ ಅವನ್ನ ಹಾಕಿ ಒಟ್ಟಿಗೆ ಕಟ್ಬಿಟ್ಟು ಒಣಗ್ಲಿ ಅಂತ ಹೋಗ್ಬಿಟ್ಟು ಬಂದು ನೋಡ್ತೀನಿ. ಒಣಗಿದ ಮೀನಾಗೋಗ್ಬಿಟ್ಟವನೆ. ಹತ್ತಿನ ಕೈಲಿ ಸಿಕ್ಕಾಕೊಂಡಿರ್ತಲ್ಲ ಹೆಗ್ಣ, ಹಂಗಾಗೋಗ್ಬಿಟ್ಟವನೆ. ಈಗ ನೀವು ಅಷ್ಟೇ ನನ್ ಕೈಲಿ ಸಿಕ್ಕಾಕೊಂಡಿದ್ದಾಯ್ತಲ್ಲ. ನೀವ್ LIC ಮಾಡಿಸಿದೀರಾ? ಇಲ್ಲ. ಈಗ ಮಾಡಿಸ್ಲೇಬೇಕಲ್ಲ. ಯಾಕೆ? ನಾಳೆ ನೀವು ಸತ್ತಾಗಿರ್ತೀರ. ನನ್ನ ಹತ್ರ ಸಿಕ್ಕಾಕೊಳ್ಳೋರೆಲ್ಲ ಇದೇ ಗತಿನೇ. ಸಾರಿ. ಬನ್ನಿ ಬೇಡಪ್ಪ, ಯಾವ ಪಾಲಿಸಿ ಬೇಡ. ಓಡೋಗ್ಬಿಟ್ಟಲ್ಲ. ಒಂದು ಬಾಡಿ ಮಿಸ್ ಆಗೋಯ್ತಲ್ಲಪ್ಪ. LIC ಪಾಲಿಸಿ ಮಾಡಿಸಿ ಎಲ್ಲೋಗ್ತೀಯ? ಸಿಗ್ತೀಯ? ಆಯ್ತು, ನೀವ್ ಯಾರು ಹೆದರ್ಕೋಬೇಡಿ. ನೆನ್ನೆ ತಾನೇ ಇದೆಯಲ್ಲೋ, ಇವತ್ತು ಹೋಗ್ಬಿಟ್ಟಿಯಲ್ಲೋ. ನೆನ್ನೆ ತಾನೇ ತಿಂಡಿ ಕೊಡ್ತೀಯಲ್ಲೋ, ರಾತ್ರಿ ಎಲ್ಲ ಎಣ್ಣೆ ಕೊಡ್ತಿದ್ಯಲ್ಲೋ. ಸಾಲ ಬೇರೆ ಕೊಡ್ಬೇಕಲ್ಲೋ. ಏನ್ ಸಮಾಚಾರ? ಅಯ್ಯೋ, ಯಾಕೆ ಹಿಂಗಾಗ್ಬಿಟ್ಟಿದ್ದೀರಾ? ಯಾಕೆ ಪರದಾಟ? ಏನಾಯ್ತು? ಏನಾಯ್ತಾ? ನಮ್ಮ ಮನೆ ನಾಯಿ ಮರಿ ಕಳೆದೋಗಿದೆ, ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಅದಕ್ಕೆ ಎದೆ ಪಡ್ಕೊಂಡು ಆಡ್ತಾ ಇದ್ದೆ. ಏನ್ ಮಾಡಕ್ಕಾಗಲ್ಲ? ಅಲ್ಲಿ ಹೆಣ ಹೋಗ್ತಾ ಇರೋದು ನೋಡಿದ್ರೆ ಗೊತ್ತಾಗಲ್ವೇನಯ್ಯ. ಅಯ್ಯೋ, ಇರ್ಲಿ. ಹೊಗೆ ಹಾಕೊಂಡಿರೋರು ಯಾರು? ನಿಮ್ ಸಂಬಂಧಿಕರ? ಅಲ್ಲ, ನಮ್ ಪಕ್ಕದ ಮನೆಯವರು. ಪಕ್ಕದ ಮನೆಯವ್ರಿಗೆ ಇಷ್ಟು ದೊಡ್ಡ ಬಿಲ್ಡಪ್ಪ? ಹೆಣ್ಣ ಗಂಡ? ಯಾಕಂದ್ರೆ ಅವ್ರು ಇನ್ಶೂರೆನ್ಸ್ ಮಾಡಿಸಿದಾರ? ಇಲ್ಲಪ್ಪ, ಅವನ್ ಫ್ಯಾಮಿಲಿಗೆ ಅವನೇ ಇನ್ಸೂರೆನ್ಸ್ ಆಗಿದ್ದ, ಎಲ್ಲ ಬಿಟ್ಟು ಹೋಗ್ಬಿಟ್ಟ. ಅಯ್ಯೋ, ಪಕ್ಕದ ಮನೆಯವ್ರು ಹೋಗಿದ್ದಕ್ಕೆ ಇಷ್ಟೊಂದು ಪರದಾಡ್ತಾ ಇದಿರಲ್ಲ. ಪಾಪ ಅವ್ರು ಎಷ್ಟು ಒಳ್ಳೆಯವರಾಗಿದ್ರು ಅಲ್ವಾ? ಅದ್ರ ಮಾತು ಯಾಕೆ ಕೇಳ್ತೀಯ? ಬಂಗಾರದಂತ ಮನುಷ್ಯ ಕಡೆಯ.
ಅವ್ರನ್ನ ಹೊಗಳೋದಕ್ಕೆ ಪದಗಳೇ ಇಲ್ಲ. ಆದ್ರೆ ಏನ್ ಮಾಡೋದು, ಆ ದೇವ್ರು ಒಳ್ಳೆಯವ್ರನ್ನ ಬೇಗ ಕರ್ಕೊಂಡ್ ಬಿಡ್ತಾನೆ. ಅಣ್ಣ ನಂದೊಂದು ರಿಕ್ವೆಸ್ಟ್. ಹೇಳಪ್ಪ. ನೀವು ಯಾವತ್ತನ ಈ ತರ ಹೋಗೋದು? ಅಲ್ಲಣ್ಣ, ನೀವ್ ಯಾವತ್ತು ಈ ತರ ಚಟ್ಟದ ಮೇಲೆ ಮಲ್ಕೊಂಡು ಹೊಗೆ ಹಾಕಿಸ್ಕೊಂಡು ಹೋಗೋದು ಅಂತ ಅಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ತುಂಬಾ ಒಳ್ಳೆಯವರು, ಆ ದೇವ್ರು ಒಳ್ಳೆಯವ್ರನ್ನ ಎಲ್ಲಾನ ಉಳಿಸ್ತಾನೆ. ಅದಕ್ಕೋಸ್ಕರ ನೀವ್ ಸಾಯಕ್ ಮುಂಚೆ ನನ್ನ ಹತ್ರ ಒಂದೇ ಒಂದು LIC ಪಾಲಿಸಿ ಮಾಡ್ಬಿಟ್ರೆ ನಿಮ್ ಮನೆಯವರು ಈ ತರ ನಿಮ್ ಹಿಂದೆ ಗೋಳಾಡೋರು ತಪ್ಪುತ್ತೆ. ಅವ್ರ ಆರಾಮಾಗಿ ಮನೇಲಿ ಮಲ್ಕೊಂಡಿರ್ಬೋದು, ಎಂಜಾಯ್ ಮಾಡ್ಬೋದು ಅಲ್ವಾ? ನೀನ್ ಇನ್ಸೂರೆನ್ಸ್ ಮಾಡಿಸ್ಕೊಂಡಿದ್ಯಾ? ಯಾಕಣ್ಣ? ಯಾಕೆ ಅಂದ್ರೆ ಈಗ ಕಳಿಸ್ತೀನಿ. ನನಗೆ ಅಲ್ವಾ ತಿನ್ಸಕ್ ಬರ್ತೀಯಾ? ಸಿಕ್ಕು ನೀನು. ಇಲ್ಲಿದ್ರೆ ನಾಳೆ ಬೆಳಗ್ಗೆ ಮನೆ ಹತ್ರ ಬರ್ತೀನಿ. LIC ರಾತ್ರಿ ಹುಷಾರು. ಓಹೋ, ತಪ್ಪಿಸ್ಕೊಂಡೆ. ಅಮ್ಮ. ಹಾಯ್ ಸಾಧುಗುರು. ಹಾಯ್. ಅಯ್ಯೋ, ಏನಾಯ್ತು? ಈ ತರದೆಲ್ಲ ನಡೀತಾನೆ ಇರ್ತವೆ. ತಗೊಳ್ಳಿ, ನಿಮ್ಮ ಗಿಫ್ಟ್ ಪ್ಯಾಕ್ ರೆಡಿಯಾಗಿದೆ, ತಗೊಳ್ಳಿ. ಥ್ಯಾಂಕ್ಸ್. ಎಲ್ಲ ಕರೆಕ್ಟ್ ಆಗಿ ರೆಡಿ ಮಾಡಿದ್ಯಾ ತಾನೆ? ಏನ್ ಸ್ವಾಮಿ ಹಿಂಗ್ ಕೇಳ್ಬಿಟ್ರಿ? ನೋಡಿ, ನಮ್ಮ LIC ಪಾಲಿಸಿಯಲ್ಲಿ ನಾಮಿನಿ ಸಿಗ್ನೇಚರ್ ಫೋಟೋ ಎಷ್ಟು ಮುಖ್ಯನೋ ಅದೇ ತರ ಸಂಪ್ರದಾಯಗಳು ಅಷ್ಟೇ ಮುಖ್ಯ. ಅದಕ್ಕೆ 100% ಕರೆಕ್ಟ್ ಆಗಿ ರೆಡಿ ಮಾಡಿದ್ದೀನಿ. ಆಲ್ ದಿ ಬೆಸ್ಟ್ ಟು ಯು. ನೋಡಿ, ಇವಾಗ ಗಿಫ್ಟ್ ನ ಯಾಕೆ ಕೊಡ್ತಾರೆ? ಒಬ್ರು ಇನ್ನೊಬ್ರನ್ನ ಅಭಿನಂದಿಸೋಕೋಸ್ಕರ ಕೊಡ್ತಾರೆ, ಅವರ ಪ್ರೀತಿನ ತೋರ್ಪಡಿಸೋಕೋಸ್ಕರ ಕೊಡ್ತಾರೆ. ಎಲ್ರು ಗಿಫ್ಟ್ ಕೊಡ್ತಾನೆ ಇರ್ತಾರೆ ಬಿಡಿ, ಆದ್ರೆ ಈ ಗಿಫ್ಟ್ ನಿಮಗೆ ಲೈಫ್ ಆಗತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬರ್ಲಾ? ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಅಣ್ಣ ನೋಡ್ರಣ್ಣ, ನೀವು ಹೇಳಿ ಕೇಳಿ ರೌಡಿಗಳು ಯಾವ ನನ್ನ ಮಗ ಎಗನಿಸ್ಟ್ ಆಗಿ ಕುರುಪು ಎಲ್ಲಾಗ್ತಾನೋ ಗೊತ್ತಾಗಲ್ಲ. ಅದಕ್ಕೆ ನೀವೆಲ್ಲ ಸೇರಿ ಅರ್ಜೆಂಟ್ ಆಗಿ ಒಂದು LIC ಪಾಲಿಸಿ ಮಾಡಿ. ಯಾರು ನನ್ನ ನಂಬದೇ ಇಲ್ವಲ್ಲಪ್ಪ? ನೋಡ್ರಪ್ಪ, ಲಿಸ್ಟ್ ಅಲ್ಲಿ ಇರೋರೆಲ್ಲ ಬೇಗ ನನ್ನ ಹತ್ರ LIC ಪಾಲಿಸಿ ಮಾಡಿಸ್ಬಿಡಿ. ಅಡ್ರೆಸ್ ಕೊಟ್ಟಿರ್ತೀನಿ. ಯಾರ ಹಣೆ ಬರಹ ಹೆಂಗಿದೆ ಯಾರಿಗೆ ಗೊತ್ತು. ನನ್ನ ಹಣೆ ಬರಹ ಸರಿ. ಅಣ್ಣ, ಏನ್ ಮಾಡ್ತಾರ ಅವರು? ಸಾಯಕ್ಕೆ ಮೇಲಿಂದ ಬೀಳ್ತಾವನೆ, ಅದಕ್ಕೆ ಬೆಡ್ಸ್ಕೊಡ್ತಾ ಇದೀವಿ. ಎಷ್ಟೊತ್ತು ಬೀಳ್ತಾರೆ ಅಂತ? ಅಯ್ಯೋ, ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ. ನಮ್ಮ ದೇಶದಲ್ಲಿ ಯಾವನಿಗೂ ಕೆಲ್ಸನೇ ಇಲ್ವಲ್ಲೇ, ಸಾಯೋದಕ್ಕೂ ಬೆಡ್ಸ್ಕೊಡ್ತಿರಲ್ರ. ಅಯ್ಯೋ, ಕುದುರೆ ಬಾಲಕ್ ಬೆಡ್ಸ್ಕಟ್ಟದ್ ನೋಡಿದೀನಿ, ಕ್ರಿಕೆಟ್ ಚೆಂಡಿಗೆ ಬೆಡ್ಸ್ಕಟ್ಟದ್ ನೋಡಿದೀನಿ. ಈ ತರ ನನ್ನ ಮಕ್ಕಳಲ್ಲೇ ನಿಮ್ಮನ್ನ ಹೇಳಿ ಏನ್ ಪ್ರಯೋಜನ ಇಲ್ಲ. ಒಂದ್ ನಿಮಿಷ ಅವ್ನಿಗೊಂದು LIC ಮಾಡಿಸ್ಬಿಡ್ತೀನಿ. ಫೀಲ್ಡ್ ಕ್ಲಿಯರ್, ಫೀಲ್ಡ್ ಕ್ಲಿಯರ್. ಆಂಬುಲೆನ್ಸ್ ಕಾಲಿಂಗ್. ನೋ ಪೊಲೀಸ್, ನೋ ಪೋಸ್ಟ್ ಮಾರ್ಟಮ್. ಪ್ಲೀಸ್ ಹತ್ರ ಬರಬೇಡ, ಬಿದ್ದೋಗ್ಬಿಡ್ತೀನಿ. ಹತ್ರ ಬರಬೇಡ, ಬಿದ್ದೋಗ್ಬಿಡ್ತೀನಿ. ಒಂದ್ ನಿಮಿಷ. ನೋಡಕ್ ಹಳೆ ಡೈನೋಸರ್ ಪ್ರಾಣಿ ಇದ್ದಂಗಿದ್ಯಾ? ನೀನ್ ಬೀಳೋದ್ರಿಂದ ನಮ್ ದೇಶಕ್ಕೆ ಏನಪ್ಪಾ ಪ್ರಯೋಜನ? ನೀನ್ ಸಾಯೋದಿರ್ಲಿ, ನೀನ್ ಬೀಳೋದ್ನ ಬಿಸ್ನೆಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳಕ್ಕೆ ಕೆಳಗಡೆ ಜನ ದುಡ್ಡು ನೋಡಲೇ. ಸಾಯೋ ಬದಲು LIC ಪಾಲಿಸಿ ಮಾಡ್ತಾ ನಾನ್ ಪಡಿ, ನಾನು ಬಿಟ್ಬಿಡು. ನಂದು ಮುಗ್ದೋನ್ ಕತೆ. ನಾನೊಬ್ಬ ದೊಡ್ಡ ದುರಂತ ನಾಯಕ, ನಾನು ಸಾಯ್ಬೇಕು. ಇಲ್ಲೇ ಇವತ್ತಲ್ಲ ನಾಳೆ ನಾವೆಲ್ಲ ಸಾಯ್ಲೇಬೇಕು ಕಣೋ. ಅಲ್ಲಯ್ಯ, ನೀವ ಹೆಂಗಯ್ಯ ಡಿಸೈಡ್ ಮಾಡ್ಕೊಂಡ್ಬಿಡ್ತೀರಾ ಇಲ್ಲಿಂದ ಬಿದ್ದ ತಕ್ಷಣ ನಾವು ಸಾಯ್ತೀವಿ ಅಂತ? ಒಂದ್ ವೇಳೆ ನಾನು ಕೆಳಗಡೆ ಬಿದ್ರು ನಾನು ಸತ್ತಿಲ್ಲ ಅಂತ ಇಟ್ಕೋ. ಅವಾಗ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ಬೇಗ ಬರ್ತಾ ಇಲ್ಲ ನೋಡಿದು. ಏನದು? ವಿಸಿದ ಬಾಟ್ಲಿ. ಯಾಕೆ? ವಿಷ ತಗೊಂಡು ಸತ್ತೋಗ್ಬಿಡ್ತೀನಿ. ಸಕದಾಗಿ ಇದನ್ನ ಕುಡ್ದ ಮೇಲೂ ನೀನ್ ಸಾಯ್ಲಿಲ್ಲಪ್ಪ, ಅವಾಗ ಏನ್ ಮಾಡ್ತೀಯಾ? ಅದಕ್ಕೂ ನಮ್ಮ ಹತ್ರ ಇದೆ. ಏನಪ್ಪ ಅದು? ಹುಷಾರಪ್ಪ. ಇದು ಚಾಕು ಇದೆಯಲ್ಲ, ಇದನ್ನು ಕುತ್ತಿಗೆ ಇಟ್ಕೊಂಡು ಕರ್ರ 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 ಕೊಯ್ಕೊಂಡು ಪಟಾರ ಅಂತ ಸತ್ತೋಗ್ಬಿಡ್ತೀನಿ. ನೀನು ಕರ 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 ಅಂತ ಕೊಯ್ಕೊಂಡ್ರು ನೀನ್ ತಪ್ಪಂತ ಸತ್ತೋಗ್ಲಿಲ್ಲ. ಮುಂಡ ಮಾತ್ರ ಓಡಾಡ್ತಾ ಇತ್ತು, ನೀನ್ ಮುಂಡ ಮುಚ್ಕೊಂಡು. ಅವಾಗ ಏನ್ ಮಾಡ್ತೀಯಾ? ಅವಾಗ ಏನ್ ಮಾಡ್ತೀನಿ ಗೊತ್ತಾ? ಏನಪ್ಪ? ಬಾಂಬು. ಬಾಂಬು ಬಾಂಬಾ ನೋಡಿದ್ಯಾ? ಇಟ್ಟಿದ್ನಲ್ಲ. ಇಟ್ಟಿದ್ಯಾ? ಎಲ್ಲಿ? ಅಲ್ಲೇ ಇದೆಯಲ್ಲ. ಎಲ್ಲಿ? ಅಲ್ಲೇ ಇದೆಯಲ್ಲ. ಎಲ್ಲ ಬಾಂಬ್ ಮೇಲೆ ತಾನೆ ಕುಂತಿದ್ಯಾ? ನನಗೆ ಇಟ್ಬಿಟ್ಟಲ್ಲ ಬಾಂಬ್ನ. ಒಟ್ಟಲ್ಲಿ ಒಂದ್ ಬಾರಿ ಹೋಗ್ಬೇಕಾಗಿತ್ತು. ನೀನ್ ಸತ್ರು ಒಂದೇ, ನಾನ್ ಸತ್ರು ಒಂದೇ.